ನಮಸ್ತೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ದೀರಾ, ನೋಡಿದ್ದೀರಾ. ಹಾಗೆಯೇ ಮ್ಯಾಮ್ ಯಾವುದಾದ್ರೂ ಬುಕ್ಗಳಿದ್ದರೆ ಇನ್ನೂ ಸಜೆಸ್ಟ್ ಮಾಡಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತು ನಾನು 2 ಬುಕ್ಕನ್ನ ತಂದಿದ್ದೀನಿ. ಇನ್ನೇನು 2026 ಹತ್ರಕ್ಕೆ ಬರ್ತಾ ಇದೆ. ಈ ಒಂದು 2026ರಲ್ಲಿ ನಮ್ಮ ಏನು ಕ್ಯಾಲೆಂಡರ್ ಚೇಂಜ್ ಆಗೋ ರೀತಿಯಲ್ಲಿ ನಮ್ಮ ಬಿಹೇವಿಯರ್ ಇರ್ಬೋದು, ನಮ್ಮ ಲೈಫ್ ಇರ್ಬೋದು, ಎಲ್ಲವೂ ಕೂಡ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟೋ ಸತಿ ನಾವು ಅಂದ್ಕೊಳ್ತೀವಿ ಒಂದು ಬುಕ್ಕನ್ನ ಓದಿದ ತಕ್ಷಣ ನಮ್ಮ ಲೈಫಲ್ಲಿ ಚೇಂಜಸ್ ಆಗಿಬಿಡತ್ತಾ ಅಂತ. ಆ್ಯಂಡ್ ನೀವು ಈಗ ನಾನು ಹೇಳುವಂತಹ ಬುಕ್ ಏನಿದೆ, ಈ ಬುಕ್ಗಳನ್ನು ಓದಿದಾಗ ಭಗವದ್ಗೀತೆನ ಏನಕ್ಕೆ ಓದಬೇಕು ಅಂತ ಹೇಳ್ತಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಈ ಬುಕ್ಕಿಗೂ ಭಗವದ್ಗೀತೆಗೂ ಕನೆಕ್ಟ್ ಇದೆ. ಯಾವ 2 ಬುಕ್ಗಳನ್ನು ನಾನು ಇವಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಹೇಳ್ತೀನಿ ಆದಷ್ಟು ಬೇಗ. ಆ್ಯಂಡ್ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾರಿಗೆ ಒಳ್ಳೇದಾಗಬೇಕಂತ ನೀವು ಬಯಸ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಒಳ್ಳೆಯದನ್ನು ನಾವು ಹೆಚ್ಚು ಜನಕ್ಕೆ ಶೇರ್ ಮಾಡಿದಾಗ ನಮ್ಮ ಸುತ್ತಮುತ್ತ ಒಳ್ಳೆಯದೇ ನಡೆಯುತ್ತೆ ಅಂತ ನಾನು ಯಾವಾಗಲೂ ನಂಬಿರ್ತೀನಿ. ಈ 2025 ಒಂಥರ ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ, ಬಟ್ ಆದ್ರೂ ಜಾಸ್ತಿ ಹೋಪ್ ಇಟ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಲೈಫ್ ಅಂತ ಅಂದ್ರೇ ಹಾಗೆ, ಏನೇ ಬರಲಿ ಏನೇ ಇರಲಿ ಯಾವಾಗಲೂ ನಾವು ಯೋಚನೆ ಮಾಡೋದು ಒಳ್ಳೇದಿತ್ತು ಅಂತ ಅಂದಾಗ ನಮ್ಮ ಲೈಫಲ್ಲಿ ಒಳ್ಳೇದು ಬರೋದು ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ ಆ 2 ಬುಕ್ ಯಾವುದು ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ, ಯಾವುದು ದ ಸೀಕ್ರೆಟ್ ಇದ್ರ ಬಗ್ಗೆ. ಈ ಬುಕ್ಕನ್ನ ನಾನು ಹೇಳಿದಾಗ ತುಂಬ ಜನ ಇಷ್ಟಪಟ್ಟು ಆ್ಯಂಡ್ ತೊಗೊಂಡಿದ್ದೀರಾ. ಅದರ ಜೊತೆಗೆ ಇನ್ನು ಬೇರೆ ಬುಕ್ ಇದ್ದರೆ ನನಗೆ ರೆಫರ್ ಮಾಡಿ ಅಂತ ಹೇಳಿದ್ರಿ. ಈ ಬುಕ್ಕು ಬಂದು ನಿಮಗೆ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಬಯಸಿದ್ದನ್ನು ಪಡೆಯಬಹುದು ಅನ್ನೋದಕ್ಕೆ ಒಂದು ಏನು ಸ್ಟೆಪ್ಸ್ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಮನಸ್ಸನ್ನು ತುಂಬ ದೃಢವಾಗಿ ಅಥವಾ ನೀವು ಅಂದ್ಕೊಂಡಿದ್ದನ್ನು ಪಡಿಲೇಬೇಕು ಅನ್ನೋ ಒಂದು ಆಸೆನ, ಭರವಸೆನ ಹುಟ್ಟಿಸೋದಕ್ಕೆ ಈ ಬುಕ್ಕು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಈ ಬುಕ್ಕು ಫುಲ್ ಓದಿದ್ದಾಯಿತು. ಆ್ಯಂಡ್ ಓಕೆ ಅಂತ ಅನ್ನಿಸ್ತು. ನಾನು ಹೀಗಿರ್ಬೇಕಾಗಿರ್ಬೇಕಂತ. ಆ್ಯಂಡ್ ಕಂಪ್ಲೀಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ನಾವು ಈ ಬುಕ್ಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಅಂದರೆ ಏನು ನಿಜ ಘಟನೆಗಳೇನಿರುತ್ತೆ ಅದರ ಮೂಲಕ, ಹಾಗೆ ನಾವು ಏನು ನಮ್ಮ ಲೈಫಲ್ಲಿ ಬಿಡಬೇಕು, ಅಳವಡಿಸ್ಕೊಳ್ಬೇಕು, ಎಲ್ಲವೂ ಕೂಡ ಈ ಬುಕ್ಕನ್ನು ಓದಿದಾಗ ಗೊತ್ತಾಗುತ್ತೆ. ಆ್ಯಂಡ್ ದ ಸೀಕ್ರೆಟ್ ಈ ಬುಕ್ಕು ಇಂಗ್ಲೀಷಲ್ಲೂ ಸಿಗುತ್ತೆ. ಆ್ಯಂಡ್ ಇದು ಅಷ್ಟೇ, ದ ಲಾ ಆಫ್ ಅಟ್ರಾಕ್ಷನ್ ಇದು ಕೂಡ ಇಂಗ್ಲೀಷಲ್ಲೂ ಸಿಗುತ್ತೆ. ನಿಮಗೆ ಕನ್ನಡದಲ್ಲಿ ಓದೋಕ್ಕೆ ಆಗಲ್ಲ ಅಂತ ಅನ್ನೋರು ಹಿಂದಿ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜಲ್ಲೂ ನಾನು ನೋಡಿದ್ದೆ ಕನ್ನಡ ಹುಡುಕ್ಬೇಕಾದ್ರೆ. ಸೊ ಸಖತ್ ಇಷ್ಟ ಆಯಿತು. ನಾನು ಅರ್ಧ ಬುಕ್ ಓದಿದ್ದೀನಿ. ಅರ್ಧ ಬುಕ್ ಓದಿದಾಗ ನೀವು ನಂಬ್ತೀರಾ, ನನ್ನಲ್ಲಿ ಸಾಕಷ್ಟು ಬದಲಾವಣೆನ ನಾನು ಕಂಡುಕೊಂಡಿದ್ದೀನಿ. ನಾವು ಎಷ್ಟೋ ದಿನ ಬಳಸುವಂಥ ಪದದಲ್ಲಿ ಸಾಕಷ್ಟು ನಮ್ಮ ಲೈಫ್ಗೆ ಬೇಡವಾಗಿರುವಂತಹ ಮಾತುಗಳನ್ನು, ಪದಗಳನ್ನು ಬಳಸಿರ್ತೀವಿ. ಅದನ್ನು ಬಳಸಬಾರ್ದು ಅಂತ ನಮಗೆ ಅವಾಗವಾಗ ಇದೊಂಥರ ರಿಮೈಂಡರ್ ಮಾಡ್ತಾ ಇರುತ್ತೆ. ಇದರ ಜೊತೆಗೆ ನಾನು RJ ರಾಜೇಶ್ ಅವರು ಈ ಒಂದು ಸ್ಪಿರಿಚುವಲ್ ಇರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರ್ಬೋದು, ಇದೆಲ್ಲ ವಿಡಿಯೋಸ್ ಹಾಕ್ತಾ ಇರ್ತಾರೆ. ಡಾಕ್ಟರ್ ಪೂರ್ವಿ ಅವರು ಮಾತಾಡಿರುವಂಥ ವಿಡಿಯೋಸ್ ಏನಿದೆ ಅದು ನನಗೆ ಪರ್ಸ್ನಲಿ ತುಂಬ ನನ್ನ ಮೇಲೆ ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಅಫ್ಕೋರ್ಸ್ ಬುಕ್ಕು ಕೂಡ ತುಂಬಾ. ನಾನು ಹೇಳಿದ್ದೆ ನನಗೆ ಅಷ್ಟು ಬುಕ್ಕು ಓದೋ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಸೊ ಈ ಒಂದು ಕ್ಯೂರಿಯಸ್ ಅಂತ ಬಂದಾಗ, ನಮಗೆ ಬೇಕು ಅಂತ ಅನ್ನೋದು ಹಂಬಲ ಬಂದಾಗ ಅದು ಖಂಡಿತ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭ ಸಂಸ್ಕಾರ ಓದಿದ್ದೆ. ಅದಾದಮೇಲೆ ಈ ಬುಕ್ಕು, ಅದಾದಮೇಲೆ ನೆಕ್ಸ್ಟ್ ಈ ಬುಕ್ಕು. ಇದೇ ಥರ ಇನ್ನೂ ಬೇರೆ ಬುಕ್ಸ್ಗಳು ಏನಾದರೂ ಇದೇ ರೀತಿ ರಿಲೇಟೆಡ್ ಇದ್ದರೆ ನೋಡಬೇಕು ಅಂತ ಸರ್ಚ್ ಮಾಡ್ತಾ ಇರ್ತೀನಿ. ಸಿಕ್ಕಿದ್ರೆ ಒಳ್ಳೆ ಬುಕ್ ಅಂತ ಅನ್ಸಿದ್ರೆ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ. ಟು ಬಿ ಆನೆಸ್ಟ್, ನಿಜವಾಗ್ಲೂ ಈ ಬುಕ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಕಂಪ್ಲೀಟಾಗಿ ಓದಿ ಆ್ಯಂಡ್ ಇದ್ರ ಮೇಲೆ ನೀವು ವರ್ಕೌಟ್ ಮಾಡಿ, ಖಂಡಿತ ನಿಮ್ಮ ಲೈಫಲ್ಲಿ 2026ರಿಂದ ಬದಲಾವಣೆನ ಕಂಡೇ ಕಾಣ್ತೀರಾ. ಐ ಆಮ್ ಶ್ಯೂರ್. ಸೊ ನನಗೆ ಏನಪ್ಪ ಅಂತ ಅಂದರೆ, ನಾವು ಯಾವಾಗ್ಲೂ ಅಂದ್ಕೊಳ್ತಾ ಇರ್ತೀವಿ ಲೈಫಲ್ಲಿ ಬದಲಾವಣೆಗಳು ಅನ್ನೋದು ಇರಬೇಕು, ಚೇಂಜಸ್ ಇರಬೇಕು, ಏನಾದರೂ ಒಂದು ಒಳ್ಳೇದಾಗ್ತಾ ಇರಬೇಕಂತ. ಟೈಮ್ ತಗೋಬೋದು. ಸೊ ಖಂಡಿತ ನೀವು ಬಯಸಿದ್ದು ಬಂದೇ ಬರುತ್ತೆ, ಸಿಗುತ್ತೆ. ಕೆಲವರು ಬುದ್ಧಿವಂತರು ಹೇಳ್ಬೋದು, ಕೆಲವರು ಅಯ್ಯೋ ಆ ಬುಕ್ ಓದಿದ ತಕ್ಷಣ ಲೈಫಲ್ಲಿ ಬದಲಾಗ್ಬಿಡತ್ತಾ ಹಾಗೆ ಹೀಗೆ ಅಂತ. ಬಟ್ ಆಗುತ್ತೆ. ಒಳ್ಳೇದಾಗಬೇಕಂತ ಅಂದರೆ ಇಟ್ಸ್ ಟೇಕ್ ಸಮ್ ಮೋರ್ ಟೈಮ್ ಅಥವಾ ಸಮ್ ಲೆಸ್ ಟೈಮ್. ಸೊ ನಾವು ಪೇಷನ್ಸ್ ಇಟ್ಕೊಂಡು ಕಾಯಬೇಕಷ್ಟೇ. ಬಟ್ ಐ ಹೋಪ್ ಇದು ಖಂಡಿತವಾಗ್ಲೂ ಈ ಬುಕ್ಕನ್ನು ನೀವು ಓದಿದಾಗ ಎಷ್ಟೋ ಚೇಂಜಸ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ. 100ಗೆ 1000% ನಾನು ಹೇಳ್ತೀನಿ.
ಭಗವದ್ಗೀತೆನ ಏನಕ್ಕೆ ಹೇಳಿದೆ ಅಂತ ಅಂದರೆ, ಇದರಲ್ಲಿ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿರುವಂತಹದ್ದು ಏನಿದೆ ಅದನ್ನು ನಮ್ಮ ಮಾತಿಗೆ, ಆಡು ಭಾಷೆಗೆ ಅರ್ಥ ಆಗೋ ರೀತಿನಲ್ಲಿ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿರುವಂಥದ್ದು. ಅವಾಗ ಅನಿಸುತ್ತೆ ಓ ಹೌದಲ್ವಾ ಅಂತ. ಬಟ್ ನೀವು ಬುಕ್ ಓದಿ ಖಂಡಿತ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಎಸ್, ನಾನು ಈ ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು 15 ದಿನದಿಂದ ಒಂದಷ್ಟು ಬದಲಾವಣೆಗಳನ್ನು ನಾನು ನೋಡಿದ್ದೀನಿ. ಅಂದರೆ ನಾನು ತುಂಬ ಲೋ ಅಂತ ಅನ್ನಿಸ್ತಾ ಇದ್ದಾಗ, ಓಕೆ ಈ ಥರ ಅನ್ಕೊಳ್ಬಾರ್ದು ಆ್ಯಂಡ್ ಲೋ ಅಂತ ಅಂದ್ಕೊಂಡಷ್ಟು ನಾವು ಮತ್ತೆ ಕೆಳಗೆ ಹೋಗ್ತಾ ಇರ್ತೀವಿ. ಅದನ್ನು ಸ್ಟ್ರಾಂಗಾಗಿ ನಿಂತು ಫೇಸ್ ಮಾಡಬೇಕು ಅನ್ನೋ ಒಂದು ನನಗೆ ಗೊತ್ತಿಲ್ಲದಲೇ ನನಗೆ ರೀಕಾಲ್ ಮಾಡ್ತಾ ಇರುತ್ತೆ. ಸೊ ಅದು ಸಾಧ್ಯ ಆಗಿದ್ದೆ ಈ ಒಂದು ಬುಕ್ಕನ್ನು ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಈ 2 ಬುಕ್ಗಳ ಲಿಂಕನ್ನು ನಾನು ವಿಡಿಯೋ ಮೇಲೆ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡಿ, ಅಥವಾ ನಿಮ್ಮ ಹತ್ರದಲ್ಲೇ ಬುಕ್ ಸ್ಟಾಲ್ ಇತ್ತು ಅಂದರೆ ಸಿಕ್ಕಿದ್ರೆ ತಗೋಬಹುದು. ನಾನು ಹಾಕಿರೋ ಲಿಂಕ್ ಕಡೆನೇ ತಗೋಬೇಕು ಅಂತ ಖಂಡಿತ ಇಲ್ಲ. ಸೊ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿದಾಗ ಆಬ್ವಿಯಸ್ಲಿ ಅರ್ನಿಂಗ್ ಕಮಿಷನ್ ಅಂತ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಬರುತ್ತೆ, ನಾನು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಆಮೇಲೆ ದುಡ್ಡಿಗೋಸ್ಕರ ಏನು ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಬುಕ್ಕು ರೆಫರ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಅನ್ಕೊಬೇಡಿ. ಸೊ ಬುಕ್ ನಿಮಗೆ ಒಳ್ಳೇದಾಗುತ್ತೆ. ಈ ಬುಕ್ಕನ್ನು ತೊಗೊಂಡ್ರೆ ಖಂಡಿತ ಒಂದು ಪಾಸಿಟಿವ್ ನಿಮಗೆ ಬಿಲ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಖುಷಿನ ಹೆಚ್ಚು ಹಂಚಿದಷ್ಟು ನಮ್ಮ ಬದುಕಲ್ಲಿ ಖುಷಿ ಅನ್ನೋದು ದುಪ್ಪಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಸೊ ಹಾಗಾಗಿ ಈ 2 ಬುಕ್ಗಳು ಸದ್ಯಕ್ಕೀಗ ನನ್ನ ಫೇವ್ರೇಟ್ ಆಗಿದೆ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ, ಹೆಲ್ಪ್ ಆಗಿದ್ದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ನಾನು 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ದಯವಿಟ್ಟು ಇರಬೇಕು. ಆದಷ್ಟು ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ಬೇಗ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಮಿಸ್ ಮಾಡದೆ ಈ ಬುಕ್ಗಳನ್ನು ಪರ್ಚೇಸ್ ಮಾಡಿ.